ಹಾಯ್ ಎಲ್ಲರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ಬೆಳಗ್ಗೆ ನನ್ನ ಪಯಣವನ್ನು ಶುರು ಮಾಡ್ತಾ ಹೊರಗೆ ಬಂದು ನೋಡ್ತೀನಿ, ತುಂಬಾ ಮಳೆ ಬರ್ತಾಯಿತ್ತು. ಈ ಮಳೆಯಲ್ಲಿ ಗಾಡಿ ತಗೊಂಡು ಹೇಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ನನ್ನ ಬೆಳಗಿನ ಪಯಣವನ್ನು ಶುರು ಮಾಡೋದೇ ಈ ಒಂದು ಪಯಣದಿಂದ. ಬೆಳಗ್ಗೆದ್ದು ನೋಡ್ತಾ ತುಂಬ ಮಳೆ ಬರ್ತಾಯಿತ್ತು. ನನ್ನ ಜಾಕೆಟ್ ವೇರ್ ಮಾಡಿ ಬೈಕ್ ತಗೊಂಡು ನನ್ನ ಪಯಣವನ್ನು ಶುರು ಮಾಡಿದೆ. ಆ ಒಂದು ಬೆಳಗಿನ ಆ ಒಂದು ಮಳೆಯ ಪಯಣವನ್ನು ಹೇಗಿತ್ತು ಅಂತ ನನ್ನ ಒಂದು ಸಣ್ಣ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಖುಷಿ ಕೊಡ್ತು. ಹಾಗೆ ಈ ಒಂದು ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಸಾಗುತ್ತಿದೆ ಪಯಣವು ಗೊತ್ತಿಲ್ಲದ ಊರಿಗೆ, ಕೊನೆ ಯಾವುದೆಂದು ತಿಳಿಯದೆ ಹೋದೆ. ನನ್ನೆಲ್ಲ ನೆನಪುಗಳು ಈ ಪಯಣದಲ್ಲಿ, ಸಾಕಷ್ಟು ಕನಸುಗಳು ಇದೆ ನನ್ನ ನೆನಪಲ್ಲಿ. ಈ ಪಯಣ ಏಕಾಂಗಿಯಾಗಿ ಹಸಿರು ನೋಡು ಎಲ್ಲ ಕಡೆ, ಸಾಗರದ ನೀಲಿ ಅಲೆಗಳೇ, ಕೆಂಪು ಆಕಾಶವು ಮೇಲಕ್ಕೆ ಸೃಷ್ಟಿಸಿದ ಪ್ರಕೃತಿಯು ಕಲೆ. ಪ್ರಾಣಿ ಪಕ್ಷಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಬಂದಿದೆ. ನಮ್ಮ ನೆಲ ನಮ್ಮಾದರೆ ಕಾಪಾಡಬೇಕು ಈಗಲೇ. ನಮ್ಮ ಜೀವ ನಮ್ಮ ಉಸಿರು ಪ್ರಕೃತಿಯಿಂದಲೇ. ನಿಲ್ಲಿಸೋಣ ನಾಶವನ್ನು ನಾವು ಬೇಗನೆ, ಬೆಳೆಸೋಣ ಮರಗಳನ್ನು ನಮ್ಮ ಭವಿಷ್ಯಕ್ಕೆ. ಪ್ರಕೃತಿ ಜೊತೆ ಸೇರೋಣವೇ, ಚಲಿಸು ಜಲಪಾತ ಹಾಗೆ, ಕುಣಿದಾಡು ನವಿಲುಗಳ ಜೊತೆಗೆ, ಹತ್ತೋಣ ಬೆಟ್ಟಗಳ ಮೇಲೆ. ಪ್ರಕೃತಿಯೇ ಎಲ್ಲ ನಮಗೆ. ಚಲಿಸು ಜಲಪಾತ ಹಾಗೆ, ಕುಣಿದಾಡು ನವಿಲುಗಳ ಜೊತೆಗೆ, ಹತ್ತೋಣ ಬೆಟ್ಟಗಳ ಮೇಲೆ. ಪ್ರಕೃತಿಯೇ ಎಲ್ಲ ನಮಗೆ. ತಂಪಾದ ಗಾಳಿಲಿ ತೇಲಾಡುವೆ, ಮರೆತೋಗಿದೆ ನನ್ನ ಎಲ್ಲ ಚಿಂತೆ. ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಪ್ರಕೃತಿಯ ಜೊತೆ ಒಂದಾಗಿರುವೆ. ಚಲಿಸು ಜಲಪಾತ ಹಾಗೆ, ಕುಣಿದಾಡು. ಹಾಗೆ ಮುಂದೆ ಸಾಗ್ತಾ ನನಗೆ ಈ ಗ್ರೌಂಡ್ ಒಂದು ನೆನಪಾಯಿತು. ಇದರ ಬಗ್ಗೆ ಹೇಳಲೇಬೇಕು. ಹಳೆಯ ನೆನಪೊಂದು ಮೆಲುಕು ಹಾಕ್ಸುತ್ತಾ ನಾನು ಈ ಗ್ರೌಂಡ್ನಲ್ಲೇ ನಾವು ಹಲವಾರು ಸ್ನೇಹಿತರು ಹಾಗೂ ಹಲವಾರು ಆಟಗಳನ್ನು ನಾವು ಆಡಿದ್ದೀವಿ. ಇವಾಗ ಈ ಒಂದು ಜಾಗದಲ್ಲಿ ಲೇಔಟ್ಗಳು ಆಗ್ತಾಯಿದೆ. ಹಾಗೆ ತುಂಬಾ ಹಳೆಯ ನೆನಪುಗಳು ಹಾಗೂ ನಾವು ಇಲ್ಲಿ ಏನೆಲ್ಲ ನಾವು ಸ್ನೇಹಿತರನ್ನು ಗಳಿಸಿದ್ದೀವೋ ಅದು ಎಲ್ಲ ನೆನಪಾಗ್ತಾ ಇರ್ತದೆ. ಮತ್ತೆ ಅದೆಲ್ಲ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತೇಳಿದ್ರೆ ಹಳೆಯದು ನೆನಪುಗಳೇ ಬೇರೆ. ಅದನ್ನೆಲ್ಲ ನಾವು ಮತ್ತೆ ಹೋಗಬೇಕು ಅಂದರೆ ಸಾಧ್ಯನೇ ಇಲ್ಲ. ಹೋಗ್ತಾ ಮುಂದೆ ಸಾಗ್ತಾನೆ ಇರಬೇಕು. ಆವಾಗದ್ದು ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು. ತುಂಬ ಸ್ನೇಹಿತರು ಎಲ್ಲ ಒಟ್ಟಿಗೆ ಸೇರ್ತಿದ್ದೋ. ಈಗ ಯಾರೂ ಇಲ್ಲ, ಎಲ್ಲ ದೂರ ಆ ಕಡೆ ಎಲ್ಲ ಹೋಗಿದ್ದಾರೆ. ಹಾಗೆ ತುಂಬ ನೆನಪುಗಳು ಇದೆ ಈ ಗ್ರೌಂಡ್ನಲ್ಲಿ. ದಿನವೂ ನಾನು ಈ ಸೈಡನ್ನೇ ಓಡಾಡೋದ್ರಿಂದ ನನಗೆ ಯಾವಾಗ ನೆನಪಾಗ್ತಾ ಇರ್ತದೆ. ಈಗ ಏನು ಕಾಣಿಸ್ತಾ ಇದೆ ಇದು ನಮ್ಮ ಏರಿಯಾ. ಈ ಏರಿಯಾದಲ್ಲೇ ನಾನು ಹುಟ್ಟಿ ಬೆಳೆದಿರೋದು. ತುಂಬ ಸ್ನೇಹಿತರನ್ನು ಗಳಿಸಿದ್ದೀನಿ ಆವಾಗಿನಿಂದನೂ. ಇದು ಕುಶವನಗರದ ಮಧ್ಯಭಾಗದಲ್ಲಿದೆ. ಈ ಒಂದು ಬಡಾವಣೆಯಲ್ಲಿ ಹಲವಾರು ಸ್ನೇಹಿತರು ಈಗಲೂ ಇದ್ದಾರೆ.
ಇದು ನನ್ನ ಹಳೆ ಮನೆ. ಈಗ ನಾವು ಇಲ್ಲಿಲ್ಲ, ಆದರೂ ನನಗೆ ಹಳೆ ನೆನಪುಗಳೆಲ್ಲ ತುಂಬ ಇದೆ. ಆವಾಗ ಕಾಡುತ್ತಾ ಇರುತ್ತೆ. ಏಕೆಂದರೆ ನಾನು ಹೊಸ ಮನೆ ಹತ್ರ ಹೋದರೂ ನಾನು ಈ ಭಾಗದಲ್ಲೇ ಜಾಸ್ತಿ ಇರೋದು. ಯಾಕೆಂದರೆ ಹಳೆದನ್ನ ನಾವು ಯಾವುದೂ ಮರ್ತಿಲ್ಲ. ಇಲ್ಲಿ ನಡೆದಂತಹ ಎಲ್ಲ ಒಂದು ಘಟನೆಗಳೆಲ್ಲ ನೆನಪಿದೆ. ತುಂಬ ಖುಷಿಯಾಗುತ್ತೆ ಈಗಲೂ ಈ ಜಾಗಕ್ಕೆ ಬಂದು ಹೋಗ್ತಾ ಇದ್ದರೆ. ಅದಕ್ಕೆ ನಾನು ಈ ಭಾಗದಲ್ಲೇ ಜಾಸ್ತಿ ನಾನು ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ನನ್ನ ಎಲ್ಲ ಕೆಲಸ ಕಾರ್ಯ ಮುಕ್ತಾಯವಾಯಿತು. ಇಲ್ಲಿಗೆ ನಾನು ಎಲ್ಲರ ಮನೆಗೆ ಹಾಲನ್ನು ತಲುಪಿಸಿ ಆಯಿತು. ಹಾಗೇ ದಾರಿ ಮಧ್ಯೆ ಹೋಗ್ತಾ ಒಂದು ಸಣ್ಣದಾದ ಕ್ಯಾಂಟೀನ್ ಸಿಗುತ್ತೆ. ಈ ಕ್ಯಾಂಟೀನ್ನಲ್ಲಿ ಟೀ ಕುಡಿದು ಹೆಚ್ಚಿನ ಸ್ವಲ್ಪ ಸಮಯವನ್ನು ಇಲ್ಲೇ ಕಳಿತೀನಿ ನಾನು. ಹಾಗೆ ಸಮಯವನ್ನು ಕಳೀತಾ ಇಲ್ಲೇನಪ್ಪ ವಿಶೇಷ ಅಂತ ಹೇಳಿದ್ರೆ, ನಾವು ಬೆಳಗ್ಗೆ ಕ್ರಿಕೆಟ್ ಆಡಿ ಹಾಗೂ ನನ್ನ ಈ ಒಂದು ಹಾಲಿನ ವಿತರಣೆ ನಂತರ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ ಟೀಯನ್ನು ಕುಡಿದು ನಾವು ಹೋಗ್ತೀವಿ. ಹಾಗೆ ಇಲ್ಲಿ ಈ ಮಳೆಯಲ್ಲಿ ಬಿಸಿ ಬಿಸಿ ಟೀ ಕುಡಿತಾ ಒಂದು ಅದ್ಭುತ ಕ್ಷಣವನ್ನು ನಾವು ಮೆಮೊರಿಯನ್ನು ಮೆಲ್ಕೋಗ್ತೀವಿ. ಹಾಗೆ ಮುಂದಿನ ಪಯಣವನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಧನ್ಯವಾದಗಳು.